ನೋಡಿ, ಪ್ರಯಾಗರಾಜ್ನ ದೇವಭೂಮಿಗೆ ಬಂದಿರುವಂತ ಸಾಧು ಸಂತರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನೋಡಿ, ಸಂಜಯ್ ಗಿರಿ ಮಹಾರಾಜ್ ಅಂತ ಹೇಳಿ, ನಾಗಬಾಬಾ ಸಂಜಯ್ ಗಿರಿ ಮಹಾರಾಜ್ ಈ ಪ್ಯಾಷನ್ ಬೈಕ್ ನಲ್ಲಿ ಇಡೀ ದೇಶವನ್ನ ಸುತ್ತಿ ಹಿಂದೂ ಧರ್ಮದ ಸನಾತನ ಧರ್ಮವನ್ನ ಪ್ರಚಾರ ಮಾಡಿದ್ದಾರೆ. ನೋಡಿ, ಅವರು ಇಲ್ಲಿಗೂ ಕೂಡ ಪ್ರಯಾಗರಾಜ್ಗೂ ಕೂಡ ಇದೇ ಬೈಕ್ ನಲ್ಲಿ ಬಂದಿದ್ದಾರೆ. ಯಾವಾಗಲೂ ಕೂಡ ಹಿಂದೊಂದು ಚಕ್ರ, ಈ ಚಕ್ರ ಏನಾದರೂ ಪಂಚರ್ ಆದ್ರೆ ಮತ್ತೊಂದು ಮಗದೊಂದಾದ್ರೆ ಅಲ್ಲ, ಏನಾದರೂ ಆದ್ರೆ ಇದೊಂದು ಟೈರ್, ಮತ್ತೆ ತಟ್ಟೆ, ಊಟಕ್ಕೆ ತಟ್ಟೆ, ಹಾಗೆ ಲಕ್ಷ್ಮೀ ಸರಸ್ವತಿ ಗಣಪತಿಯ ಫೋಟೋ, ಆ ಕಡೆ ಒಂದು ಬಾಕ್ಸು, ಎಲ್ಲ ಸರಕು ಸರಂಜಾಮು ಇದರಲ್ಲೇ ಅವರ ಜೀವನ. ಇಡೀ ದೇಶವನ್ನ ಇದೇ ಬೈಕ್ನಲ್ಲಿ ಸುತ್ತಿದ್ದಾರೆ. ಅವರ ವಿಚಾರ ಏನು ಅಂತ ಕೇಳಿದರೆ ನೋಡಿ, ಹಿಂದೂ ಸನಾತನ ಧರ್ಮದ ಪ್ರಚಾರ, ಅದರ ಜೊತೆಗೆ ಸನಾತನ ಜಾಗೃತಗೊಳಿಸುವುದು ಅವರ ವಿಚಾರ ಆಗಿದೆ. ಧರ್ಮದ ಜಾಗೃತಿ ಅವರ ವಿಚಾರ ಆಗಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ಇದರಲ್ಲೂ ಕೂಡ ಇದೆ. ಇದೇ ಒಂದು ಬಂಡಿಯಲ್ಲಿ ಅವರು ಸಂಪೂರ್ಣವಾದ ಭಾರತವನ್ನು ಸುತ್ತಿ ಇವತ್ತು ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಪವಿತ್ರವಾದಂಥ ನೆಲವನ್ನು ಇವತ್ತು ಅವರು ತಲುಪಿದ್ದಾರೆ. ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಇದೊಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಬಾಕ್ಸ್, ಇದರಲ್ಲಿ ಅವರ ಎಲ್ಲ ದೈನಂದಿನ ಅಥವಾ ಪೂಜೆ ಪುನಸ್ಕಾರಕ್ಕೆ ಅಥವಾ ಏನೇನು ಪೂಜೆ ಮಾಡ್ತಾರೆ ಅದೆಲ್ಲವೂ ಕೂಡ ಈ ಒಂದು ಡಬ್ಬಿಯಲ್ಲಿ ಅಥವಾ ಇದೊಂದು ಬಾಕ್ಸ್ನಲ್ಲಿ ಅವರು ತೆಗೆದುಕೊಂಡು ಬರ್ತಾರೆ. ಈ ಬಂಡಿ ಇಡೀ ದೇಶವನ್ನ ಸುತ್ತಿ ಇಂದು ಅವರು ಪ್ರಯಾಗ್ರಾಜವನ್ನು ತಲುಪಿದ್ದಾರೆ. ಇವತ್ತು ಅವರ ಅಖಾಡದಲ್ಲಿ, ಅವರು ನಿರಂಜನಿ ಅಖಾಡದವರು, ಅವರ ಒಂದು ಟೆಂಟ್ನಲ್ಲಿ ನಾನು ಇದ್ದೀನಿ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಡಮರುಗ ತ್ರಿಶೂಲವನ್ನು ನೆಟ್ಟು ಹೋಮ ಹವನ ಜಪ ತಪ ಪ್ರತಿದಿನವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಬಾಬಾಜಿ ನಮೋ ನಾರಾಯಣ. नमो नारायण नमो बाबाजी बोलिए, ये क्या है बाबाजी? गया ये बंडी बंडी रथ 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 ये रथ 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 ये हमारा रथ है। हाँ। वो हमारा पूरा भारत भ्रमण करते हैं। किसका सूचक है बाबाजी? ये हमारा शांति का सूचक ही हम लोग, क्योंकि ये तो यात्रा करता है, भारत सनातन धर्म का प्रचार करता रहता है। पूरे भारत आप, पूरा भारत घूमे। आपका विचार क्या है बाबाजी? ये शांति ओके, सनातन धर्म का प्रचार ओके, सनातन धर्म का प्रचार के लिए और विश्व की शांति के लिए संतो भजन करते हैं। वही आप महाकुंभ को यही रथ से आया? मैं देवभूमि द्वारका, द्वारका आपका हाँ गुजरात, वहाँ से ये रथ लेके आया हूँ। कितने साल से आप इधर ही पर्यटन करता बाबाजी? मैं ऐसे तो बहुत सालों से करता हूँ, रेगुलर 4 साल से। 4 साल से पूरा कंप्लीट हो गया बाबा आपका पर्यटन? अभी बहुत बाकी है। बहुत बाकी है। नेक्स्ट बाबा किधर? अभी नेक्स्ट वापस जाएंगे गुजरात तरफ ही। आपका आश्रम किधर बाबाजी? देवभूमि द्वारका। आपका संन्यास दीक्षा बचपन से हो गया? और बहुत उसका कोई पूछने का कोई संन्यास तो बचपन से लिया हुआ है, लेकिन उनके लिए तो ज़्यादा सवाल जवाब कोई ठीक नहीं रहता है। वही व्हीकल में आप पर्यटन करते हैं, आपको क्या चैलेंज क्या है, आपका सवाल क्या है बाबाजी? विश्व शांति। ಇದು ನೋಡಿ, ಗುರುಗಳ ಮಾತಾಗಿದೆ. ಆ ಮೂಲಕ ವಿಶ್ವ ಶಾಂತಿಗೋಸ್ಕರ ಇಡೀ ಆ ಬಂಡಿಯಲ್ಲಿ ಅವರು ಪರ್ಯಟನೆ ಮಾಡಿ ಇವತ್ತು ಇನ್ನೂ ಕೂಡ ಬಾಕಿ ಇದೆ, ಅದನ್ನು ನಾನು ಮುಂದುವರಿಸ್ತೀನಿ ಅನ್ನೋದನ್ನು ಕೂಡ ಬಾಬಾ ಹೇಳ್ತಾ ಇದ್ದಾರೆ. ಆ ಮೂಲಕ ನೋಡಿ, ಸಾಧು ಸಂತರ ಧ್ಯೇಯ ಒಂದೇ, ಅದು ವಿಶ್ವ ಶಾಂತಿ, ಸನಾತನ ಹಿಂದೂ ಧರ್ಮದ ರಕ್ಷಣೆ. ಅದರ ಹೊರತುಪಡಿಸಿ ವೈಯಕ್ತಿಕವಾದಂಥದ್ದು ಯಾವುದೂ ಕೂಡ ಇಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ನಿರಂಜನಿ ಅಖಾಡದ ಸದಸ್ಯರು ಕೂಡ ಹೌದವರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನೋಡಿ, ಪ್ರಯಾಗ್ರಾಜ್ನ ದೇವಭೂಮಿಗೆ ಬಂದಿರುವಂತ ಸಾಧು ಸಂತರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನೋಡಿ, ಸಂಜಯ್ ಗಿರಿ ಮಹಾರಾಜ್ ಅಂತ ಹೇಳಿ, ನಾಗಬಾಬಾ ಸಂಜಯ್ ಗಿರಿ ಮಹಾರಾಜ್ ಈ ಪ್ಯಾಷನ್ ಬೈಕ್ ನಲ್ಲಿ ಇಡೀ ದೇಶವನ್ನ ಸುತ್ತಿ ಹಿಂದೂ ಧರ್ಮದ ಸನಾತನ ಧರ್ಮವನ್ನ ಪ್ರಚಾರ ಮಾಡಿದ್ದಾರೆ. ನೋಡಿ, ಅವರು ಇಲ್ಲಿಗೂ ಕೂಡ ಪ್ರಯಾಗ್ರಾಜ್ಗೂ ಕೂಡ ಇದೇ ಬೈಕ್ ನಲ್ಲಿ ಬಂದಿದ್ದಾರೆ. ಯಾವಾಗಲೂ ಕೂಡ ಹಿಂದೊಂದು ಚಕ್ರ, ಈ ಚಕ್ರ ಏನಾದರೂ ಪಂಚರ್ ಆದರೆ ಮತ್ತೊಂದು ಮಗದೊಂದಾದರೆ ಅಲ್ಲ, ಏನಾದರೂ ಆದರೆ ಇದೊಂದು ಟೈರ್, ಮತ್ತೆ ತಟ್ಟೆ, ಊಟಕ್ಕೆ ತಟ್ಟೆ, ಹಾಗೆ ಲಕ್ಷ್ಮೀ ಸರಸ್ವತಿ ಗಣಪತಿಯ ಫೋಟೋ, ಆ ಕಡೆ ಒಂದು ಬಾಕ್ಸು, ಎಲ್ಲ ಸರಕು ಸರಂಜಾಮು ಇದರಲ್ಲೇ ಅವರ ಜೀವನ. ಇಡೀ ದೇಶವನ್ನ ಇದೇ ಬೈಕ್ನಲ್ಲಿ ಸುತ್ತಿದ್ದಾರೆ. ಅವರ ವಿಚಾರ ಏನು ಅಂತ ಕೇಳಿದರೆ ನೋಡಿ, ಹಿಂದೂ ಸನಾತನ ಧರ್ಮದ ಪ್ರಚಾರ, ಅದರ ಜೊತೆಗೆ ಸನಾತನ ಜಾಗೃತಗೊಳಿಸುವುದು ಅವರ ವಿಚಾರ ಆಗಿದೆ.
ಧರ್ಮದ ಜಾಗೃತಿ ಅವರ ವಿಚಾರ ಆಗಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರ ಇದರಲ್ಲೂ ಕೂಡ ಇದೆ. ಇದೇ ಒಂದು ಬಂಡಿಯಲ್ಲಿ ಅವರು ಸಂಪೂರ್ಣವಾದ ಭಾರತವನ್ನು ಸುತ್ತಿ ಇವತ್ತು ಪ್ರಯಾಗ್ರಾಜನ ಮಹಾಕುಂಭಮೇಳದ ಪವಿತ್ರವಾದಂಥ ನೆಲವನ್ನು ಇವತ್ತು ಅವರು ತಲುಪಿದ್ದಾರೆ. ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಇದೊಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಬಾಕ್ಸ್ ಇದರಲ್ಲಿ ಅವರ ಎಲ್ಲ ದೈನಂದಿನ ಅಥವಾ ಪೂಜೆ ಪುನಸ್ಕಾರಕ್ಕೆ ಅಥವಾ ಏನೇನು ಪೂಜೆ ಮಾಡ್ತಾರೆ ಅದೆಲ್ಲವೂ ಕೂಡ ಈ ಒಂದು ಡಬ್ಬಿಯಲ್ಲಿ ಅಥವಾ ಇದೊಂದು ಬಾಕ್ಸ್ನಲ್ಲಿ ಅವರು ತೆಗೆದುಕೊಂಡು ಬರ್ತಾರೆ. ಈ ಬಂಡಿ ಇಡೀ ದೇಶವನ್ನು ಸುತ್ತಿ ಇಂದು ಅವರು ಪ್ರಯಾಗ್ರಾಜವನ್ನು ತಲುಪಿದ್ದಾರೆ. ಇವತ್ತು ಅವರ ಅಖಾಡದಲ್ಲಿ ಅವರು ನಿರಂಜನಿ ಅಖಾಡದವರು ಅವರ ಒಂದು ಟೆಂಟ್ನಲ್ಲಿ ನಾನು ಇದ್ದೀನಿ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಡಮರುಗ ತ್ರಿಶೂಲವನ್ನು ನೆಟ್ಟು ಹೋಮ ಹವನ ಜಪ ತಪ ಪ್ರತಿದಿನವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಬಾಬಾಜಿ ನಮೋ ನಾರಾಯಣ. नमो नारायण नमो बाबाजी बोलिए ये क्या है बाबाजी? गया ये बंडी बंडी रथ 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 ये रथ 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 ये हमारा रथ है। हाँ। वो हमारा पूरा भारत भ्रमण करते हैं। किसका सूचक है बाबाजी? ये हमारा शांति का सूचक ही समझो, क्योंकि ये तो यात्रा करता है, भारत सनातन धर्म का प्रचार करता रहता है। पूरे भारत आप पूरा भारत घूमे। आपका विचार क्या है बाबाजी? ये शांति ओके, सनातन धर्म का प्रचार ओके, सनातन धर्म का प्रचार के लिए और विश्व की शांति के लिए संतों भजन करते हैं। वही आप महाकुंभ को यही रथ से आया? मैं देवभूमि द्वारका, द्वारका आपका हाँ गुजरात, वहाँ से रथ लेके आया हूँ। कितने साल से आप इधर ही पर्यटन करता बाबाजी? मैं ऐसे तो बहुत सालों से करता हूँ, रेगुलर 4 साल से। 4 साल से पूरा कंप्लीट हो गया बाबा आपका पर्यटन? अभी बहुत बाकी है। बहुत बाकी है। नेक्स्ट बाबा किधर? अभी नेक्स्ट वापस जाएंगे गुजरात तरफ ही। आपका आश्रम किधर बाबाजी? देवभूमि द्वारका। आपका संन्यास दीक्षा बचपन से हो गया और बहुत उसका कोई पूछने का कोई संन्यास तो बचपन से लिया हुआ है, लेकिन उनके लिए तो ज़्यादा सवाल जवाब कोई ठीक नहीं रहता है। वही व्हीकल में आप पर्यटन करते हैं, आपको क्या चैलेंज क्या है, आपका सवाल क्या है बाबाजी? विश्व शांति। ಇದು ನೋಡಿ ಗುರುಗಳ ಮಾತಾಗಿದೆ. ಆ ಮೂಲಕ ವಿಶ್ವ ಶಾಂತಿಗೋಸ್ಕರ ಇಡೀ ಆ ಬಂಡಿಯಲ್ಲಿ ಅವರು ಪರ್ಯಟನೆ ಮಾಡಿ ಇವತ್ತು ಇನ್ನೂ ಕೂಡ ಬಾಕಿ ಇದೆ, ಅದನ್ನು ನಾನು ಮುಂದುವರಿಸ್ತೀನಿ ಅನ್ನೋದನ್ನು ಕೂಡ ಬಾಬಾ ಹೇಳ್ತಾ ಇದ್ದಾರೆ. ಆ ಮೂಲಕ ನೋಡಿ ಸಾಧು ಸಂತರ ಧ್ಯೇಯ ಒಂದೇ, ಅದು ವಿಶ್ವ ಶಾಂತಿ ಸನಾತನ ಹಿಂದೂ ಧರ್ಮದ ರಕ್ಷಣೆ. ಅದರ ಹೊರತುಪಡಿಸಿ ವೈಯಕ್ತಿಕವಾದಂಥದ್ದು ಯಾವುದೂ ಕೂಡ ಇಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ನಿರಂಜನಿ ಅಖಾಡದ ಸದಸ್ಯರು ಕೂಡ ಹೌದವರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.